ಸೊ ವೆಲ್ಕಮ್ ಬ್ಯಾಕ್ ಗೈಸ್. ಈ ಸಲ ರ್ಯಾಂಕ್ ನಮ್ದು ಅನ್ನೋ ಸೀರೀಸ್ ಕೆಳಗಡೆ ಇವಾಗ ಇಂಟೆಲಿಜೆಂಟ್ ಗೆಸ್ಸಸ್ನ ಮಾಡೋದು ಹೇಗೆ ಅಂತ ಈ ವಿಡಿಯೋ ಡಿಸ್ಕಸ್ ಮಾಡೋಣ. ಲೈಕ್ ಒನ್ಸ್ ಅಗೇನ್ ನಾನು ಮುಂಚೆನೇ ಏನಕ್ಕೆ ಈ ವಿಡಿಯೋ ಅಪ್ಲೋಡ್ ಮಾಡೋಣ ಅಂದರೆ ಯೂಶ್ವಲಿ ತುಂಬ ಕ್ರಿಯೇಟರ್ಸ್ ಮುಂಚೆನೇ ಅಪ್ಲೋಡ್ ಮಾಡ್ತಾರೆ ಹೆಂಗೆ KCTಲಿ ಗೆಸ್ ಮಾಡ್ಬೋದು ಅಂತ. ಬಟ್ ನಾನು ಏನಕ್ಕೆ ಮಾಡಲ್ಲ ಅಂತ ಅಂದರೆ ಫಸ್ಟ್ ಏನೇ ಇಫ್ ವಿ ಗಿವ್ ಯು ದ ಪ್ಲಾನ್ ಬಿ, ನೀವು ಅದ್ರ ಮೇಲೆ ಕಂಪ್ಲೀಟ್ ಡಿಪೆಂಡೆನ್ಸಿ ಆಗೋಗುತ್ತೆ. ನೀವು ಇರೋ ಟೈಮ್ನ ಬೆಸ್ಟ್ ವೇಯಲ್ಲಿ ಯುಟಿಲೈಸ್ ಮಾಡ್ಕೊಳ್ಳಲ್ಲ ಅಂತ ಹೇಳಿ ವಿ ಜಸ್ಟ್ ಪುಷ್ ಇಟ್ ಟು ಲೇಟರ್ ಸ್ಟೇಜ್ ಅಷ್ಟೇ. ಸೊ ನೌ ದಟ್ ಯು ಹ್ಯಾವ್ ಅರೌಂಡ್ 3 to 4 days ಲೆಫ್ಟ್ ಫಾರ್ ಯುವರ್ KCT, ಇಂಟೆಲಿಜೆಂಟ್ ಗೆಸ್ಸಸ್ನ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋದು ಅವಶ್ಯಕತೆ ಬಂದೇ ಬರುತ್ತೆ. ಬಿಕಾಸ್ ಇಫ್ ದಿಸ್ ಎಕ್ಸಾಮಿನೇಷನ್ ವಾಸ್ ಲೈಕ್ JEE ಆರ್ ನೀಟ್ ವೇರ್ ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಸಹ ಇದ್ದಿದ್ದರೆ ನಾವು ಗೆಸ್ಸಸ್ ಬಗ್ಗೆ ಮಾತಾಡೋಕ್ಕೆ ಆಗ್ತಿರಲಿಲ್ಲ ಅಲ್ಲಿ. ಬಿಕಾಸ್ ಎವ್ರಿ ಕ್ವಶನ್ ಯು ಅಟೆಂಡ್ ವುಡ್ ಹ್ಯಾವ್ either a positive impact or a negative impact. ಬಟ್ ಇಲ್ಲಿ KCTಲಿ ನೆಗೆಟಿವ್ ಮಾರ್ಕಿಂಗ್ ಇಲ್ಲದೆ ಇರೋದ್ರಿಂದ ದೇರ್ ಇಸ್ ನೋ ನೆಗೆಟಿವ್ ಇಂಪ್ಯಾಕ್ಟ್ ಅಟ್ ಆಲ್ ಯು ಹ್ಯಾವ್ ಇಸ್ ಅ ಚಾನ್ಸ್. ಲೈಕ್ ನೀವು ಹಾಕಿದ್ದ ಆನ್ಸರ್ ಕರೆಕ್ಟ್ ಆಗುತ್ತಾ ಇಲ್ವಾ ಅಂತ. ಸೊ ಹಾಕಿದ್ದ ಆನ್ಸರ್ನ ಕರೆಕ್ಟ್ ಆಗೋದ್ರ ಚಾನ್ಸಸ್ನ ಜಾಸ್ತಿ ಮಾಡೋಕ್ಕೋಸ್ಕರ ವಿಡಿಯೋಲಿ ಒಂದು 3-4 ಟ್ರಿಕ್ಸ್ನ ಡಿಸ್ಕಸ್ ಮಾಡ್ತೀನಿ. ಸೊ ವಿಡಿಯೋನ ಎಂಡ್ ತನಕ ನೋಡಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಇದನ್ನ ಶೇರ್ ಮಾಡಿ. ಸೊ ಒಂದು 60ಲಿ ಒಂದು 40 ಕ್ವಶನ್ಸ್ ಅವ್ರ ಕಡೆಯಿಂದ ಸಾಲ್ವ್ ಮಾಡ್ತಾರೆ ಅಂದರೆ ಇನ್ನೊಂದು 20 ಕ್ವಶನ್ಸಲ್ಲಿ ಚಾಯ್ಸ್ ಮಾಡಿ. ಈವನ್ ಇಫ್ ದೇ ಆರ್ ಏಬಲ್ ಟು ಗೆಟ್ 5 to 6 ಮಾರ್ಕ್ಸ್ ಔಟ್ ಆಫ್ ಇಟ್ ಮೇಕ್ಸ್ ಅ ಹ್ಯೂಜ್ ಡಿಫ್ರೆನ್ಸ್ ಇನ್ ದರ್ ರ್ಯಾಂಕ್ಸ್. ಸೊ ಅದಕ್ಕೋಸ್ಕರ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ಟುಗೆದರ್. ಅಗೇನ್ ಡಿಸ್ಕ್ಲೇಮರ್ ತುಂಬಾ ಕ್ಲಿಯರ್ ಆಗಿರಲಿ. ದಿಸ್ ಇಸ್ ಜಸ್ಟ್ ದ ಟ್ರಿಕ್ಸ್ ವಿಚ್ ಯು ನೀಡ್ ಟು ಯೂಸ್ ಆಫ್ಟರ್ ಆಲ್ ಯುವರ್ ಪ್ರಿಪ್ರೇಷನ್, ಆಫ್ಟರ್ ಆಲ್ ದ ಸಾಲ್ವಿಂಗ್ ಆಫ್ ದ ಕ್ವಶನ್ಸ್ ವಿಚ್ ಯು ನೋ ಬೇಸ್ಡ್ ಆನ್ ವಾಟ್ ಯು ಹವ್ ಪ್ರಿಪೇರ್ಡ್. ಅದಾದಮೇಲೆ ಇನ್ನೊಂದಷ್ಟು ಟೈಮ್ ಇದೆ, ಇನ್ನೊಂದಷ್ಟು ಕ್ವಶನ್ಸ್ ಉಳಿದಿದೆ ಅಂದಾಗ ಈ ಸ್ಕಿಲ್ಸ್ನ ಅಥವಾ ಈ ವಾಟ್ ಎವರ್ ಟೇಕ್ ಅವೇಸ್ ಐ ಗಿವ್ ಹಿಯರ್ ಅದನ್ನ ಅಪ್ಲೈ ಮಾಡಿ ನೀವು ಅಲ್ಲಿ ಗೆಸ್ ಮಾಡಬೇಕಾಗಿರುತ್ತೆ. ಐ ಥಿಂಕ್ ಥಿಂಗ್ಸ್ ಆರ್ ವೆರಿ ಕ್ಲಿಯರ್ ನೌ. ಫಸ್ಟ್ ಟೆಕ್ನಿಕ್ ಬಗ್ಗೆ ಮಾತಾಡೋದಾದರೆ ಒಂದಷ್ಟು ಕ್ವಶನ್ಸಲ್ಲಿ ಯು ವಿಲ್ ಸಿ ಆಪ್ಷನ್ಸ್ ಸಚ್ ಆಸ್ ಆಲ್ ಆಫ್ ದ ಅಬೌವ್ ಅಥವಾ ನನ್ ಆಫ್ ದ ಅಬೌವ್. ಈ ಥರ ಆಪ್ಷನ್ಸ್ನ ತುಂಬ ಕಡೆ ನೋಡ್ತಿರ್ತೀರಾ. ಸೊ ಈ ಥರ ಆಪ್ಷನ್ಸ್ ಇದೆ ಅಂತ ಅಂದಾಗ ಐ ಆಮ್ ನಾಟ್ ಟೆಲಿಂಗ್ ದಟ್ ದೀಸ್ ಆಪ್ಷನ್ಸ್ ಓನ್ಲಿ ವಿಲ್ ಬಿ ದ ರೈಟ್ ಒನ್ಸ್ ಎವ್ರಿ ಸಿಂಗಲ್ ಟೈಮ್. ಬಟ್ ಆಲ್ಮೋಸ್ಟ್ 70% ಆಫ್ ದ ಟೈಮ್ಸ್ ಈ ಥರ ಕ್ವಶನ್ಸ್ ಇದ್ದಾಗ ಇಫ್ ಆಪ್ಷನ್ಸಲ್ಲಿ ಈ ಥರ ಆಪ್ಷನ್ಸ್ ಇತ್ತು ಅಂತ ಅಂದರೆ ಯೂಶ್ವಲಿ ಆನ್ಸರ್ ಇದೇ ಆಗಿರುತ್ತೆ. ಬಿಕಾಸ್ ಒಂದು ಸಿಂಪಲ್ ಲಾಜಿಕ್ ಹೇಳೋದಾದರೆ ಒಂದು 3 ವ್ಯಾಲ್ಯೂಸ್ ಕೊಟ್ಟಿರ್ತಾರೆ. ಲೆಟ್ಸೇ ಬಾಯ್ಲಿಂಗ್ ಪಾಯಿಂಟ್ ಬಗ್ಗೆ ಒಂದು ಆಪ್ಷನ್ ಇರುತ್ತೆ, ಮೆಲ್ಟಿಂಗ್ ಪಾಯಿಂಟ್ ಬಗ್ಗೆ ಒಂದು ಆಪ್ಷನ್ ಇರುತ್ತೆ, ಆ್ಯಂಡ್ ಫಿಸಿಕಲ್ ಪ್ರಾಪರ್ಟೀಸ್ ಇನ್ನೊಂದ್ರ ಬಗ್ಗೆ ಏನೋ ಒಂದು ಆಪ್ಷನ್ ಇರುತ್ತೆ, ಆ್ಯಂಡ್ ಆಲ್ ಆಫ್ ದ ಅಬೌವ್ ಇರುತ್ತೆ. ಇಫ್ ಓನ್ಲಿ ಒನ್ ಅಮಾಂಗ್ ದೆಮ್ ವಾಸ್ ದ ಆನ್ಸರ್, ಇಲ್ಲಿ ಅವರು ಇನ್ನೊಂದು ಆಪ್ಷನ್ ಕೊಟ್ಟಿರ್ತಿದ್ರು. ಯಾವುದಾದ್ರೂ ಇನ್ನೊಂದು ಆಪ್ಷನ್, ಈಗ ಕೆಮಿಕಲ್ ಪ್ರಾಪರ್ಟೀಸ್ ಬಗ್ಗೆನೋ ಅಥವಾ ಅಪ್ಲಿಕೇಶನ್ಸ್ ಬಗ್ಗೆನೋ ಅನಾಮಲಸ್ ಬಿಹೇವಿಯರ್ ಬಗ್ಗೆನೋ ಇನ್ನೊಂದು ಆಪ್ಷನ್ ಕೊಟ್ಟಿರ್ತಿದ್ರು. ಇಫ್ ದೇ ಹವ್ ಗಿವನ್ ಆಲ್ ಆಫ್ ದೀಸ್ ಆಪ್ಷನ್ ಎಕ್ಸ್ಪ್ಲಿಸಿಟ್ಲಿ ದಟ್ ಮೀನ್ಸ್ ಅದು ಆನ್ಸರ್ ಆಗಿರುತ್ತೆ ಯೂಶ್ವಲಿ ಮೋಸ್ಟ್ ಆಫ್ ದ ಟೈಮ್ಸ್ ಅಂತ ಅಷ್ಟೇ. ಅಗೇನ್ ವೆರಿ ಕ್ಲಿಯರ್, ನಾಟ್ ಆಲ್ ದ ಟೈಮ್ಸ್ ಬಟ್ ಮೋಸ್ಟ್ ಆಫ್ ದ ಟೈಮ್ಸ್. ಸೊ ವೆನ್ ದೇರ್ ಇಸ್ ನಥಿಂಗ್ ಟು ಲೂಸ್ ನೀವು ಈ ಸ್ಟ್ರಾಟಜಿನ ಯೂಸ್ ಮಾಡ್ಬೋದು. ಯು ಕ್ಯಾನ್ ಗೋ ವಿತ್ ದೀಸ್ ಆಪ್ಷನ್ಸ್. ಅದರಲ್ಲಿ 10 ಕ್ವಶನ್ಗೆ ಈ ಥರ ಹಾಕಿದ್ರೆ ಒಂದು 5 ಕ್ವಶನ್ ಸರಿ ಆದ್ರೂ ಇಟ್ಸ್ ಅ ಗುಡ್ ಥಿಂಗ್ ಫಾರ್ ಅಸ್. ಸೊ ವಿತ್ ದ್ಯಾಟ್ ವಿ ಕಂಪ್ಲೀಟ್ ದ ಫಸ್ಟ್ ಒನ್. ಸೆಕೆಂಡ್ ಒನ್ಗೆ ಹೋಗೋಕ್ಕಿಂತ ಮುಂಚೆ, ಸೊ ಬಿಫೋರ್ ವಿ ಗೋ ಅಹೆಡ್, KCT ಆದಮೇಲೆ ಏನಾಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂದ ತಕ್ಷಣ ಎವ್ರಿಬಡಿ ವಿಲ್ ಟೆಲ್ ದಟ್ ಐ ವಾಂಟ್ ಟು ಬಿ ಅ ಗುಡ್ ಇಂಜಿನಿಯರ್ ಆ್ಯಂಡ್ ಅ ಸ್ಟ್ಯಾಂಡ್ ಔಟ್ ಇಂಜಿನಿಯರ್ ಅಂತ. ಆ್ಯಂಡ್ ದಟ್ಸ್ ವೇರ್ ಒನ್ಸ್ ಅಗೇನ್ ಐ ಆಲ್ವೇಸ್ ಟಾಕ್ ಅಬೌಟ್ ಮಿರಾಯಿ ಸ್ಕೂಲ್ ಆಫ್ ಟೆಕ್ನಾಲಜಿ ಹಿಯರ್. ಸೊ ಮಿರಾಯಿ ಸ್ಕೂಲ್ ಆಫ್ ಟೆಕ್ನಾಲಜಿಲಿ ಐ ಬೀನ್ ಟಾಕಿಂಗ್ ಅಬೌಟ್ ದಿಸ್. ನೀವು ಬೇರೆ ಕಡೆ ಎಲ್ಲ ಹೋದರೆ ಸೆಕೆಂಡ್ ಇಯರ್, ಥರ್ಡ್ ಇಯರಿಂದ you'll start about thinking, you'll start thinking about building some projects or building a good portfolio. But ಇಲ್ಲಿ day 1 ಇಂದಾನೆ ಸ್ಟೂಡೆಂಟ್ಸ್ they start to think and they start to build and they start to implement things around them. And ಅವಾಗಲೇ ಹೇಳ್ದಂಗೆ you will also be getting a free MacBook and AI tools ಏನು ಕಂಪ್ನೀಸ್ ಅಲ್ಲೆಲ್ಲ ಯೂಸ್ ಮಾಡ್ತಾರೆ ಅದನ್ನ ಸ್ಟೂಡೆಂಟ್ಸ್ ಇಲ್ಲಿ ರೆಗ್ಯುಲರ್ ಅವ್ರದ್ದು ಡೇ ಟು ಡೇ ಲೈಫಲ್ಲಿ ಯೂಸ್ ಮಾಡ್ತಿರೋದ್ರಿಂದ ಒನ್ಸ್ ದೇ ಗೋ ಟು ದೇರ್ ರೆಸ್ಪೆಕ್ಟಿವ್ ಕಂಪನೀಸ್ ಅವ್ರಿಗೇನು ಡಿಫ್ರೆನ್ಸೇ ಅನಿಸಲ್ಲ. ದಿಸ್ ಇಸ್ ಹೌ ಗುಡ್ ದ ಟೆಂಪರ್ಮೆಂಟ್ ದೇರ್ ಇಸ್. ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಮಾತಾಡೋದಾದರೆ ಎವ್ರಿಥಿಂಗ್ ಇಸ್ ಟಾಪ್ ಕ್ಲಾಸ್. ಐ ಪರ್ಸ್ನಲಿ ವೆಂಟ್ ಥ್ರೂ ಇಟ್ ಆ್ಯಂಡ್ ಆಲ್ ಆಫ್ ದೆಮ್ ಆರ್ ಲುಕಿಂಗ್ ರಿಯಲಿ ಪ್ರಾಮಿಸಿಂಗ್. ಸ್ಮಾರ್ಟ್ ಕ್ಲಾಸ್ ರೂಮ್ಸ್ ಆಗಿರ್ಬೋದು, ಬೇಕಾಗಿರೋಂಥ ಲ್ಯಾಬ್ಸ್ ಇರ್ಬೋದು, ಆ್ಯಂಡ್ ಯು ಲೈಕ್ ಹ್ಯಾವ್ ಎವ್ರಿಥಿಂಗ್ ವಿಚ್ ಯು ನೀಡ್ ಟು ಬಿ ಸಕ್ಸಸ್ಫುಲ್ ಹಿಯರ್. ಇಷ್ಟೆಲ್ಲ ಫೀಚರ್ಸ್ ಇರೋದ್ರಿಂದ ದ ಪ್ರೂಫ್ ಇಸ್ ಬೀಂಗ್ ವಿಸಿಬಲ್. ಇಲ್ಲಿನ ಫಸ್ಟ್ ಸೆಮಿಸ್ಟರ್ ಸ್ಟೂಡೆಂಟ್ಸ್ ಅವ್ರ ಬಾಟ್ನ ಬಿಲ್ಡ್ ಮಾಡಿ AI ಸಮಿಟ್ 2026 ಪ್ರೆಸೆಂಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ತುಂಬ ಸ್ಟೂಡೆಂಟ್ಸ್ ಗೂಗಲ್ ಬಿಗ್ ಕೋಡ್ 50 ಅಲ್ಲೂ ಕೂಡ ಅವ್ರ ಸ್ಪಾಟ್ಸ್ನ ಅವರು ಸೆಕ್ಯೂರ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನನ್ನ ಕೇಳೋದಾದರೆ ಆಲ್ ಆಫ್ ದಿಸ್ ಇಸ್ ಹ್ಯಾಪ್ನಿಂಗ್ ಬಿಕಾಸ್ ಆಫ್ ದೇರ್ ಫೌಂಡರ್ಸ್. ಇಲ್ಲಿ ದ ಫೌಂಡರ್ಸ್ ಆರ್ ದ ಫೌಂಡರ್ಸ್ ಆಫ್ ಕೋಡಿಂಗ್ ವ್ಲಾಗ್ಸ್ ಹೂ ಹ್ಯಾವ್ ಆಲ್ರೆಡಿ ಮೆಂಟರ್ಡ್ ಮೋರ್ ದೆನ್ 2.5 lakh ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್. ಸೊ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಅಂತೂ ಇದ್ದೇ ಇದೆ. ಸೊ ನಿಮ್ಗೆ ಇದರಿಂದ ಏನು ಯೂಸ್ ಅಥವಾ ಏನು ಮೇನ್ ಟೇಕ್ ಅವೇ ಇವಾಗ ಸದ್ಯಕ್ಕೆ ಅಂತ ಅಂದರೆ KCT ಚೆನ್ನಾಗಿ ಮಾಡಿ. ಬಟ್ KCT ಆದಮೇಲೆ ಟು ಮೇಕ್ ಶೋರ್ ಯು ಆರ್ ಎಂಡಿಂಗ್ ಅಪ್ ಇನ್ ಅ ಗುಡ್ ಪ್ಲೇಸ್. ಸೊ 30th April ಇವ್ರದ್ದೊಂದು ಎಂಟ್ರೆನ್ಸ್ ಟೆಸ್ಟ್ ಶೆಡ್ಯೂಲ್ ಆಗಿದೆ. ಸೊ ಅಂದರೆ ನೀವು ಈ ಇನ್ಸ್ಟಿಟ್ಯೂಟಿಗೆ ಜಾಯ್ನ್ ಆಗಬೇಕು ಅಂತಂದರೆ ಈ ಎಂಟ್ರೆನ್ಸ್ ಟೆಸ್ಟ್ನ ಕ್ಲಿಯರ್ ಮಾಡಬೇಕಾಗಿರುತ್ತೆ. ಸೊ ಆ ಟೆಸ್ಟ್ಗೆ ನೀವು ಲಾಸ್ಟ್ ಡೇಟ್ ಬಂದು 29th April ಇದೆ. ಸೊ ಅಷ್ಟರಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಸೊ ದಟ್ ಯು ನೀಡ್ ನಾಟ್ ಗೋ ಆ್ಯಂಡ್ ಸರ್ಚ್ ಫಾರ್ ಇಟ್. ಸೊ ನೀವು ರಿಜಿಸ್ಟರ್ ಮಾಡಿಕೊಂಡು ಟೆಸ್ಟ್ನ ಚೆನ್ನಾಗಿ ಕೊಡಿ. ಲೆಟ್ಸ್ ಸಿ ಹೌ ಇಟ್ ಗೋಸ್. ಸೊ ಲೆಟ್ಸ್ ಕ್ವಿಕ್ಲಿ ಗೋ ಅಹೆಡ್ ವಿತ್ ಆರ್ ವಿಡಿಯೋ. coming back, ಸೆಕೆಂಡ್ ಟ್ರಿಕ್ ಬಂದು
ಎಲಿಮಿನೇಷನ್ ಮೆಥಡ್ ಅಂತ ಹೇಳ್ತೀವಿ ಇದಕ್ಕೆ. ತುಂಬ ಕಡೆ ಇದ್ರ ಬಗ್ಗೆ ಲೈಕ್ ನೋಡಿರ್ತೀರಾ. ಸೊ ಎಲಿಮಿನೇಷನಲ್ಲಿ ನೀವು ಇಂಡೈರೆಕ್ಟ್ ಆಗಿ ಆಪ್ಷನ್ಸ್ನ ಎಲಿಮಿನೇಟ್ ಮಾಡ್ತಾ ಹೋಗ್ತೀರಾ. ಇವಾಗ ಲೆಟ್ಸೆ ABCD ಆಪ್ಷನ್ ಇದೆ ಅಂತ ಅಂದರೆ ಲೈಕ್ ಸಿ ಅಂತೂ ಆನ್ಸರ್ ಆಗಿರೋಕ್ಕಾಗಲ್ಲ ಅಂತ ವಿ ಡಿಸೈಡ್ ಆನ್ ಸಮ್ ಪ್ಯಾರಾಮೀಟರ್. ಆ ಪ್ಯಾರಾಮೀಟರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್ಸ್ಗೆ ಡಿಫ್ರೆಂಟ್ ವೇಸಲ್ಲಿರುತ್ತೆ. ಇವಾಗ ಫಿಸಿಕ್ಸಲ್ಲಿ ಮಾತಾಡ್ತಾ ಇರುವಾಗ ಯೂನಿಟ್ಸ್ನ ನೋಡ್ತೀವಿ. ಸೊ ಈಗ ವರ್ಕ್ ಬಗ್ಗೆ ಮಾತಾಡ್ತಿರುವಾಗ ಆಬ್ವಿಯಸ್ಲಿ ಜೌಲ್ಸ್ ಇರಬೇಕಾಗುತ್ತೆ, ಅಥವಾ ಒಂದಷ್ಟು ಆರ್ಡರ್ ಆಫ್ ಜೌಲ್ಸ್ ಇರಬೇಕಾಗುತ್ತೆ. ನಮ್ಗೆ ಆರ್ಡರ್ ಸಿಗ್ತಿಲ್ಲ ಅಂತಂದಾಗ ಆಬ್ವಿಯಸ್ಲಿ ಈ ಆಪ್ಷನ್ ಅಂತೂ ಆಗೋಕ್ಕಾಗಲ್ಲ ಅಂತ ನಾವು ಡಿಸೈಡ್ ಮಾಡ್ತೀವಿ. ಆ್ಯಂಡ್ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸಲ್ಲಿ ಆಬ್ವಿಯಸ್ಲಿ ಇವೆರಡು ಕ್ವಶನ್ಗಂತೂ ನನಗೆ ಈ ಆಪ್ಷನ್ ಅಂತೂ ಡೆಫಿನೆಟ್ಲಿ ಆಗೋಕ್ಕಾಗಲ್ಲ ಅಂತ ಡಿಸೈಡ್ ಮಾಡ್ತೀವಿ. ಆವಾಗ B ಮತ್ತು C ಉಳಿಯುತ್ತೆ. ಸೊ 4 ಆಪ್ಷನ್ ಇದ್ದಾಗ ನೀವು ಒಂದು ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ಪ್ರಾಬಿಲಿಟಿ ಅದು ಕರೆಕ್ಟ್ ಆಗೋದು ಜಸ್ಟ್ 25% ಅಥವಾ 0.25 ಅಷ್ಟೇ. ಬಟ್ ಅದೇ 2 ಕ್ವಶನ್ಸ್, ಇವಾಗ 2 ಎಲಿಮಿನೇಟ್ ಮಾಡಿಬಿಟ್ಟಿದ್ದೀವಿ, ಇನ್ನು 2 ಆಪ್ಷನ್ ಇದೆ ಅಂತಾಗ ಪ್ರಾಬಿಲಿಟಿ 0.5ಗೆ ಇನ್ಕ್ರೀಸ್ ಆಗುತ್ತೆ, ವಿಚ್ ಇಸ್ ಅನ್ ಸಬ್ಸ್ಟಾನ್ಷಿಯಲ್ ಅಮೌಂಟ್ ಆಫ್ ಇನ್ಕ್ರೀಸ್. ಹೀಗಿರುವಾಗ ಯು ವಿಲ್ ಗೋ with your choice with a higher probability. So higher probability always means higher chance of success alva. So for this elimination obviously you should be knowing some concepts, and I'm sure ನೀವೇನು ಪ್ರಿಪೇರ್ ಆಗಿರ್ತೀರಾ ಅದರಿಂದ you will be able to eliminate. But eliminate ಆದಮೇಲೆ while deciding between both of them, if you are not at all clear about any one, if you are not at all biased about any single option, then you can go with a random guess, and anyways your probability will be high. This is a normal technique, ಎಲ್ರಿಗೂ ಗೊತ್ತಿರುತ್ತೆ ಅನ್ಕೋತೀನಿ. So yeah, without wasting much time in this, let's go to the next one. ಸೊ ಫಿಸಿಕ್ಸ್ ಅಲ್ಲಿ ಮಾತಾಡ್ತಾ ಇದ್ರೆ ಎಸ್ಪೆಷಲಿ ಯೂನಿಟ್ಸ್ ಬಗ್ಗೆ ಮಾತಾಡ್ತಾ ಇದ್ದೆ. ಯೂನಿಟ್ಸ್ನ ಇಫ್ ಯು ಆರ್ ವೆರಿ ಕ್ಲಿಯರ್ ಅಲ್ವಾ. ಸೊ ಲೆಟ್ಸ್ ಸೇ ದೇರ್ ಇಸ್ ಅ ಫಾರ್ಮುಲಾ, ದಟ್ ಇಸ್ ಅನ್ ಹೈಪೋಥೆಟಿಕಲ್ ಫಾರ್ಮುಲಾ ವಿಚ್ ಡಿವೈಡ್ಸ್ ನ್ಯೂಟನ್ ಬೈ ಮೀಟರ್ ಸ್ಕ್ವೇರ್. ಐ ಥಿಂಕ್ ದಿಸ್ ಇಸ್ ಫಾರ್ ಪ್ರೆಷರ್ is equal to force by area. So if I remember, ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅನ್ನೋಂಥ ಒಂದು ಯೂನಿಟಲ್ಲಿ ಒಂದು ಆನ್ಸರ್ ನಿಮಗೆ ಬರಬೇಕು ಅಂತ ಅಂದರೆ ಕೆಲವೊಂದು ಆಪ್ಷನ್ಸಲ್ಲಿ ದೇರ್ ವಿಲ್ ಬಿ ಅ ಡಿಫ್ರೆಂಟ್ ಯೂನಿಟ್ ಆಸ್ ವೆಲ್, ಆರ್ ಯೂನಿಟ್ಸ್ನ ಕ್ಯಾಲ್ಕುಲೇಟ್ ಮಾಡೋದ್ರಿಂದ ಯು ವಿಲ್ ಬಿ ಏಬಲ್ ಟು ರೀಚ್ ಟು ದ ಫೈನಲ್ ಆನ್ಸರ್. ಸೊ ಆ ಯೂನಿಟ್ ಬೇಸಿಸ್ ಮೇಲೆ ನೀವು ಆಟ ಆಡಬೇಕು ಅಂತಂದರೆ ಯು ಶುಡ್ ಬಿ ವೆರಿ ಕ್ಲಿಯರ್ ಅಬೌಟ್ ದ ಎಕ್ಸಿಸ್ಟಿಂಗ್ ಫಾರ್ಮುಲಾಸ್ ಆ್ಯಂಡ್ ದೇರ್ SI ಯೂನಿಟ್ಸ್. ಸೊ ಇಫ್ ಯು ಆರ್ ವೆರಿ ಕ್ಲಿಯರ್ ಅಬೌಟ್ ದೆಮ್ ಯು ಕ್ಯಾನ್ ಯುಲ್ ಬಿ ಏಬಲ್ ಟು ಎಲಿಮಿನೇಟ್ ಸಮ್ ಆಪ್ಷನ್ಸ್ ವಿಚ್ ಕ್ಯಾನ್ ಹೆಲ್ಪ್ ಯು ಔಟ್. ಅದು ಬಿಟ್ಟರೆ ಮ್ಯಾಥ್ಸಲ್ಲೂ ಅಷ್ಟೇ 4 ಆಪ್ಷನಲ್ಲಿ 3 ವ್ಯಾಲ್ಯೂಸ್, ಒಂದು 10, 13, 15 ಥರ ಇರುತ್ತೆ. ಒಂದು ಆಪ್ಷನ್ ಯಾವುದೋ 100, 1000 ಈ ಥರ ಇರುತ್ತೆ. You should be able to figure out that this is some anomalous behavior which cannot be the answer. ನಿಮ್ಗೆ ಗೊತ್ತಿರುತ್ತೆ that answer somewhere 8 ಇಂದ 15 ವರೆಗೂ ರೇಂಜ್ ಆಗುತ್ತೆ ಅಂತ, ಬಟ್ there will be an option which says 100 or 1000 ಅಂತ. ಅಲ್ಲಿ instantly you should be able to eliminate these kind of things so that you'll save time and also you'll increase your probability of the chance of your answer being correct. So this is one thing which you can try. And moving on to the last one, which is my personal favorite, and ನನಗೆ ಇದನ್ನ ಆ್ಯಕ್ಚುಲಿ KCT ಟೈಮಲ್ಲಿ ನನ್ನ ಫಿಸಿಕ್ಸ್ ಟೀಚರ್ ಇದನ್ನ ಹೇಳ್ಕೊಟ್ಟಿದ್ರು. ಆ್ಯಂಡ್ ಇಟ್ ಈಸ್ ಆ್ಯಕ್ಚುಲಿ ಅ ಗೇಮ್ ಚೇಂಜರ್. ಲಾಜಿಕಲಿ ನಡೆಯುತ್ತೆ. ಪ್ಲೀಸ್ ಬಿ ವೆರಿ ಕೇರ್ಫುಲ್ ವೈಲ್ ಲಿಸ್ನಿಂಗ್ ಟು ದಿಸ್. ಸಿಂಪಲ್ ಲಾಜಿಕ್ ಆಯ್ತಾ. 60 ಕ್ವಶನ್ಸ್ ಇದೆ ನಿಮ್ಮ ಹತ್ರ. ಸೊ 60 ಕ್ವಶನ್ಸಲ್ಲಿ ವಿ ಆರ್ ನಾಟ್ ವೆರಿ ಶೂರ್ ಆಫ್ ಎನಿಥಿಂಗ್ ಹಿಯರ್, ಎವ್ರಿಥಿಂಗ್ ಇಸ್ ಅ ಚಾನ್ಸ್. ಬಟ್ ಆದ್ರೂ ABCD ಆಪ್ಷನ್ಸ್ಗೆ ನೀವೇ ಒಂದು ಎಕ್ಸಾಮಿನೇಷನ್ ಸೆಟ್ಟರ್ ಪೇಪರ್ ಸೆಟ್ಟರ್ ಆಗಿದ್ರೆ ನೀವೇನು ಮಾಡ್ತೀರಾ, ಯಾವುದೋ ಒಂದು 15 ಕ್ವಶನ್ಗೆ A ಆನ್ಸರ್ ಇಡ್ತೀರಾ, ಯಾವುದೋ ಒಂದು 15 ಕ್ವಶನ್ಗೆ Bನ ಕರೆಕ್ಟ್ ಆನ್ಸರ್ ಆಗಿಟ್ಟಿರ್ತೀರಾ, ಯಾವುದೋ ಒಂದು 15 ಕ್ವಶನ್ಗೆ Cನ ಕರೆಕ್ಟ್ ಆನ್ಸರ್ ಆಗಿಟ್ಟಿರ್ತೀರಾ, ಇನ್ನೊಂದು 15 ಕ್ವಶನ್ಗೆ Dನ ಆನ್ಸರ್ ಕರೆಕ್ಟ್ ಆಗಿಟ್ಟಿರ್ತೀರಾ. ಐ ಆಮ್ ನಾಟ್ ಟೆಲ್ಲಿಂಗ್ ದಟ್ ದೀಸ್ ವಿಲ್ ಬಿ ದ ಎಕ್ಸಾಕ್ಟ್ ಕೌಂಟ್ ಅಂತ, ಬಟ್ ದ ಕೌಂಟ್ ಆರ್ ದ ಸ್ಪ್ಲಿಟ್ ಅಪ್ ಬಿಟ್ವೀನ್ ದ ಆಪ್ಷನ್ಸ್ ವಿಲ್ ಆಲ್ಮೋಸ್ಟ್ ಬಿ ಸಿಮಿಲರ್ ಟು ದಿಸ್ ಅಲ್ವಾ. ಇಟ್ಸ್ ನಾಟ್ ದಟ್ ಏನೋ Aಗೆ 5 ಕ್ವಶನ್ನು, Bಗೆ 5 ಕ್ವಶನ್ನು, C ಕರೆಕ್ಟ್ ಇರೋಂಥದ್ದು ಕ್ವಶನ್ಗಳು 5, ಅದು ಬಿಟ್ಟರೆ ಇನ್ನು 45 ಕ್ವಶನ್ಸ್ ಎಲ್ಲ ಬರೀ Dನೇ ಕರೆಕ್ಟು. ಸೊ ಈ ಥರ again there is a chance for this. I'm not telling that there is a hard and fast rule that people should be splitting the correct options equally anta, but still the probability of this is very very low. ನನ್ನ ಕೇಳಿದ್ರೆ the range will be somewhere around this, plus minus 2, 3, 5, 4, 5 ಆಗ್ಬೋದು, but still it will be lying somewhere around this ratio which we are talking about. ಹೀಗಿರುವಾಗ what the trick tells is, ಇವಾಗ ನೀವು ಒಂದು 40 ಕ್ವಶನ್ಸ್ ಆನ್ಸರ್ ಮಾಡಿದ್ದೀರಾ, ಓಕೆನಾ. 40 ಕ್ವಶನ್ಸ್ ಆನ್ಸರ್ ಮಾಡಿದ್ದೀರಾ ನಿಮ್ಮ ನಾಲೆಡ್ಜ್ ಮೇಲೆ. 40 ಕ್ವಶನ್ಸಲ್ಲಿ 15 A ಇದೆ, ಓಕೆನಾ, 15 B ಇದೆ, ಓಕೆನಾ, ಒಂದು 7 C ಇದೆ, ಓಕೆ, 3 D ಇದೆ. D ಆಪ್ಷನ್ನ ಕರೆಕ್ಟ್ ಅಂತ ನೀವು ಹಾಕಿದ್ದೀರಾ. ಇವಾಗ ಇದರಲ್ಲಿ ಲೋಯೆಸ್ಟ್ ಕೌಂಟ್ ತೆಗೆದ್ರೆ ಯಾವುದಿದೆ? D. ಸೊ ನಾವು ನಮ್ಮ ರೇಷಿಯೋ ಪ್ರಕಾರ ಹೋಗೋದಾದರೆ ಇನ್ನು 12 ಕ್ವಶನ್ Dದು ವಿ ಆರ್ ನಾಟ್ ಏಬಲ್ ಟು ಸಾಲ್ವ್. ಅಂದರೆ ನಾವು ಸಾಲ್ವ್ ಮಾಡಿರೋ ಕ್ವಶನ್ಸಲ್ಲಿ 12 D ಸರಿ ಇರೋವಂಥ ಆನ್ಸರ್ಸ್ ನಮಗಿನ್ನ ಸಿಕ್ಕಿಲ್ಲ ಅಂತ. ದಟ್ ಮೀನ್ಸ್ ನಮ್ಮ ಲಾಜಿಕ್ ಪ್ರಕಾರ ವಾಟ್ ವಿ ಆರ್ ಥಿಂಕಿಂಗ್ ಇಸ್, ನೀವು 40 ಕ್ವಶನ್ ಸಾಲ್ವ್ ಮಾಡಿದ್ದೀರಾ ಅಂತ ಅಂದರೆ ಇನ್ನು 20 ಕ್ವಶನ್ಸ್ ರಿಮೈನಿಂಗ್ ಇದೆ. ಆ 20 ಕ್ವಶನ್ಸಲ್ಲಿ ಎಲ್ಲದಕ್ಕೂ ನಾನೇನಾದರೂ D ಹಾಕಿದ್ರೆ ಆ್ಯಂಡ್
again very clear that if this logic of mine is correct in that paper, or if it is somewhere close to this logic of mine in that particular set of paper, then 20 ಕ್ವಶನ್ಗೆ ನೀವು ಡಿ ಹಾಕಿದ್ರೆ ಆಲ್ಮೋಸ್ಟ್ 10-12 ಕ್ವಶನ್ ಸರಿ ಆಗುತ್ತೆ. ಆ್ಯಂಡ್ ನೀವು ಚಾಯ್ಸಲ್ಲಿ ಗೆಸ್ಸಲ್ಲಿ ಮಾಡ್ತಾ ಇರುವಾಗ 50% ಅಕ್ಯುರಸಿ ತಂದ್ರೂ ಇಟ್ ಈಸ್ ವೆರಿ ಹ್ಯೂಜ್, ಹೇಳ್ತಾ ಇದ್ದೀನಿ. ಸೊ ದಿಸ್ ಈಸ್ ಅ ಗೇಮ್ ಚೇಂಜರ್ ಆ್ಯಕ್ಚುಲಿ. ನೀವು ಎಲ್ಲ ಆಗಿ ಏನೂ ಮಾಡೋಕ್ಕಾಗ್ತಿಲ್ಲ, ಕೊನೆಗೆ ಟೈಮು ಇಲ್ಲ ಅಂತ ಅಂದಾಗ ಒಂದಷ್ಟು ಕ್ವಶನ್ಸ್ ಉಳಿದಿದ್ರೆ ಯು ಕ್ಯಾನ್ ಅಪ್ಲೈ ದಿಸ್ ಲಾಜಿಕ್. ಅಗೇನ್ ವೆರಿ ಕ್ಲಿಯರ್ ಡಿಸ್ಕ್ಲೈಮರ್, ಐ ಮೀನ್ ರೆಡ್ ನೋಟಿಸ್. Now whatever I'm telling here, it's purely based on the prediction, or there is always a possibility in this. I just wanted to make sure ನಿಮಗೆ 1 ಮಾರ್ಕ್ಸ್ ಅಥವಾ 2 ಮಾರ್ಕ್ಸ್ ಆದರೂ ಈ ಥರ ಟ್ರಿಕ್ಸಿಂದ ನಿಮಗೆ ಹೆಲ್ಪ್ ಆದರೆ ಇಟ್ ವಿಲ್ ಪುಷ್ ಯುವರ್ ರ್ಯಾಂಕ್ ಅ ಲಾಟ್ ಅಂತ ಅಷ್ಟೇ. ಆ್ಯಂಡ್ ಎನಿವೇಸ್ ಒನ್ ಮೋರ್ ಥಿಂಗ್ ವಿಚ್ ಪಾರ್ಡ್ ಮೀ ಟು ಡೂ ಲೈಕ್ ಅಪ್ಲೋಡ್ ದಿಸ್ ವಿಡಿಯೋ ಇಸ್ KCT ನೆಗೆಟಿವ್ ಮಾರ್ಕಿಂಗ್ ಸಹ ಇಲ್ಲ ಅಂತಂದಾಗ ಆಬ್ವಿಯಸ್ಲಿ ವಿ ಶುಡ್ ಮೇಕ್ ಯೂಸ್ ಆಫ್ ದೀಸ್ ಟೆಕ್ನಿಕ್ಸ್. ಆ್ಯಂಡ್ ಐ ಹೋಪ್ ಐ ಡಿಸ್ಕಸ್ಡ್ ಎವ್ರಿಥಿಂಗ್ ವಿಚ್ ಐ ಹ್ಯಾಡ್ ಇನ್ ಮೈ ಮೈಂಡ್. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ ವಿಡಿಯೋನ, ಇಷ್ಟೆಲ್ಲರಿಗೂ ನೋಡಿದ್ದೀರಾ ಅಂದರೆ ಇಷ್ಟ ಆಗಿರುತ್ತೆ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಕೇಳಲ್ಲ. ಎಜುಕೇಷನಲ್ ಸ್ಟ್ರಾಟಜಿ ವೀಡಿಯೋಸ್ ಆಗಲಿ, ಸ್ಟಡಿ ರಿಲೇಟೆಡ್ ವೀಡಿಯೋಸ್ ಯಾವುದ್ರಲ್ಲೂ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳಲ್ಲ. ಸೊ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಂತೂ ಶೇರ್ ಮಾಡಿ, ಅವ್ರಿಗೂ ಸಹ ಹೆಲ್ಪ್ ಆಗಲಿ ಅಂತ ಹೇಳ್ತಾ ನೆಕ್ಸ್ಟ್ ಆದಷ್ಟು ಬೇಗ ಸಿಗೋಣ. ಥ್ಯಾಂಕ್ ಯು ಗೈಸ್, ಬಾಯ್.